ವಕ್ಫ್ ವರದಿ ವಿಚಾರದಲ್ಲಿ ಪರಮೇಶ್ವರ್ ಬಿಗ್ ಬಾಂಬ್ ಸಿಡಿಸಿದ್ದಾರೆ. ಕಾಂಗ್ರೆಸ್ನಿಂದಲೇ ಆಮಿಷ ಆರೋಪಕ್ಕೆ ಪರಮೇಶ್ವರ್ ತಿರುಗೇಟ್ ಕೊಡ್ತಾ ಇದ್ದಾರೆ. ಅನ್ವರ್ ಯಾವ ರೀತಿ ಮಾತಾಡಿದ್ದಾರೆ ಅಂತ ಫೂಟೇಜ್ ಇದೆ. ವಿಜೇಂದ್ರ ಅವರ ಮನೆಗೆ ಹೋಗಿದ್ರ ಬಗ್ಗೆ ಅವರೇ ಹೇಳಿದ್ರು. ಮಾಣಿಪ್ಪಾಡಿ ಆರೋಪಕ್ಕೆ ಬೆಂಗಳೂರಿನಲ್ಲಿ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಈ ರೀತಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾಳೆ ವಿಧಾನಸಭೆ ಸದನದಲ್ಲಿ ವಕ್ಫ್ ಕದನ ಫೇಕ್. ಅನ್ವರ್ ಮಾಣಿಪ್ಪಾಡಿಗೆ ಕಾಂಗ್ರೆಸ್ ಹಣ ಕೇಳಿದ್ದ ಆರೋಪದ ವಿಚಾರ ನಾಳೆ ಸದನದಲ್ಲಿ ಈ ಬಗ್ಗೆ ಸಿಎಂ ಪ್ರಸ್ತಾಪ ಮಾಡ್ತಾರೆ. ವಕ್ಫ್ ವರದಿ ವಿಚಾರದಲ್ಲಿ ಪರಮೇಶ್ವರ್ ಸಿಡಿಸಿರುವ ಬಾಂಬ್ ಏನಂತಂದ್ರೆ, ಈಗ ಕಾಂಗ್ರೆಸ್ ನಿನ್ನೆ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ದೇನಂತಂದ್ರೆ, ಅನ್ವರ್ ಮಾಣಿಪ್ಪಾಡಿ ಇವರಿಗೆ ವಿಜೇಂದ್ರ 150 ಕೋಟಿ ರೂಪಾಯಿ ಆಮಿಷ ಒಡ್ಡಿದ್ರು. ಇದನ್ನ ಪ್ರಧಾನಿ ಮೋದಿ ಅವರು ಯಾಕೆ ಪ್ರಶ್ನೆ ಮಾಡಬಾರದು, ಸಿಬಿಐಗೆ ಯಾಕೆ ವಹಿಸಬಾರದು ಅಂತ ಆಗ್ರಹಿಸಿದ್ರು. ಇದಕ್ಕೆ ಪ್ರತಿಯಾಗಿ ಇವತ್ತು ಅನ್ವರ್ ಮಾಣಿಪ್ಪಾಡಿ ರಿಪಬ್ಲಿಕ್ ಕನ್ನಡದ ಜೊತೆಗೆ ಮಾತಾಡುವಾಗ ಒಂದು ವಿಚಾರವನ್ನ ಹೇಳಿದ್ರು. ಕಾಂಗ್ರೆಸ್ನವರಿಗೆ ನನಗೆ ಆಮಿಷ ಮಾಡಿದ್ರು, ಕಾಂಗ್ರೆಸ್ನವರೇ ನನಗೆ ಮೋಸ ಮಾಡಿದ್ದು, ಈ ವಿಚಾರದಲ್ಲಿ ಕಾಂಗ್ರೆಸ್ನವರೇ ಆಮಿಷ ಮಾಡಿರುವಂತಹ ವಿಚಾರವನ್ನ ರಿಪಬ್ಲಿಕ್ ಕನ್ನಡಕ್ಕೆ ಸ್ಪಷ್ಟನೆ ಕೊಡುವ ಮೂಲಕ ಅವರು ತಿಳಿಸಿದ್ರು. ಈಗ ಇದಕ್ಕೆ ತಿರುಗೇಟ್ ಅನ್ನುವಂತೆ ಹೋಮ್ ಮಿನಿಸ್ಟರ್ ಒಂದು ಬಾಂಬ್ ಸಿಡಿಸಿದ್ದಾರೆ. ಅದೇನು ನೋಡಿ. ಅವರು ಹೇಳಿದ್ದಾರೆ, ಅವರು ಯಾವ ರೀತಿ ಮಾತನಾಡಿದ್ದಾರೆ ಅನ್ನೋದ್ರ ಬಗ್ಗೆ ವಿಡಿಯೋ ಫುಟೇಜಸ್ಸು ಕೂಡ ಇದೆ. ಮೀಡಿಯಾದಲ್ಲೂ ಅದನ್ನು ಕವರ್ ಮಾಡಿದರು ಆ ಸಂದರ್ಭದಲ್ಲಿ. ಈಗ ಅವರು ಮಾತು ಬದಲಾಯಿಸ್ತಾ ಇದ್ದಾರೆ ಅಂತಂದರೆ ಅದನ್ನು ಯಾವ ರೀತಿ ನಾವು ಅದು ತೊಗೋಬೇಕನ್ನೋದು ಗೊತ್ತಾಗೋದಿಲ್ಲ. ಆದರೆ ಇಷ್ಟಂತೂ ನಿಜ, ಅವ್ರ ಮನೆಗೆ ಹೋಗಿದ್ದರು, ವಿಜೇಂದ್ರ ಅವರು ಆಫರ್ ಮಾಡಿದರು. ಅದನ್ನು ಅವರೇ ಹೇಳಿರೋದು. ಯಾರಿಗೆ ಗೊತ್ತಿತ್ತು ಅದು? ಅವ್ರು ಹೇಳದೇ ಇದ್ದರೆ ಯಾರಿಗೂ ಗೊತ್ತೇ ಆಗ್ತಿರ್ಲಿಲ್ಲ. ಅವರು ಹೇಳಿದ್ದಾರೆ. ಮತ್ತು ಮೀಡಿಯಾದವ್ರು ಕೇಳಿದಾಗ ಕನ್ಫರ್ಮ್ ಮಾಡಿದ್ದಾರೆ. ಹಾಗಿರುವಾಗ ಈಗ ಅದಕ್ಕೆ ಈಗ ಬಂದು ನಾನು ಆ ರೀತಿ ಇಲ್ಲ, ಕಾಂಗ್ರೆಸ್ನವ್ರು ಹೇಳಿದರು ಅಂದರೆ ಅದು ಅವ್ರ ಮಾತಿನಲ್ಲಿ ನಂಬಿಕೆ ಹೋಗ್ಬಿಡುತ್ತೆ. ಅದರಿಂದ ಅದನ್ನು ಯಾವ ರೀತಿ ನೋಡೋಣ. ಅದು ನಾಳೆ ಸದನದಲ್ಲಿ ಅದನ್ನು ಪ್ರಸ್ತಾಪ ಮಾಡ್ಬೋದು ಅಂತ ಕಾಣಿಸುತ್ತೆ. ವಕ್ಫ್ ವರದಿ ವಿಚಾರದಲ್ಲಿ ಪರಮೇಶ್ವರ್ ಬಿಗ್ ಬಾಂಬ್ ಸಿಡಿಸಿದ್ದಾರೆ. ಕಾಂಗ್ರೆಸ್ನಿಂದಲೇ ಆಮಿಷ ಆರೋಪಕ್ಕೆ ಪರಮೇಶ್ವರ್ ತಿರುಗೇಟ್ ಕೊಡ್ತಾ ಇದ್ದಾರೆ. ಅನ್ವರ್ ಯಾವ ರೀತಿ ಮಾತಾಡಿದ್ದಾರೆ ಅಂತ ಫೂಟೇಜ್ ಇದೆ. ವಿಜೇಂದ್ರ ಅವರ ಮನೆಗೆ ಹೋಗಿದ್ರ ಬಗ್ಗೆ ಅವರೇ ಹೇಳಿದ್ರು. ಮಾಣಿಪ್ಪಾಡಿ ಆರೋಪಕ್ಕೆ ಬೆಂಗಳೂರಿನಲ್ಲಿ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಈ ರೀತಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾಳೆ ವಿಧಾನಸಭೆ ಸದನದಲ್ಲಿ ವಕ್ಫ್ ಕದನ ಫೇಕ್. ಅನ್ವರ್ ಮಾಣಿಪ್ಪಾಡಿಗೆ ಕಾಂಗ್ರೆಸ್ ಹಣ ಕೇಳಿದ್ದ ಆರೋಪದ ವಿಚಾರ ನಾಳೆ ಸದನದಲ್ಲಿ ಈ ಬಗ್ಗೆ ಸಿಎಂ ಪ್ರಸ್ತಾಪ ಮಾಡ್ತಾರೆ. ವಕ್ಫ್ ವರದಿ ವಿಚಾರದಲ್ಲಿ ಪರಮೇಶ್ವರ್ ಸಿಡಿಸಿರುವ ಬಾಂಬ್ ಏನಂತಂದ್ರೆ, ಈಗ ಕಾಂಗ್ರೆಸ್ ನಿನ್ನೆ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ದೇನಂತಂದ್ರೆ, ಅನ್ವರ್ ಮಾಣಿಪ್ಪಾಡಿ ಇವರಿಗೆ ವಿಜೇಂದ್ರ 150 ಕೋಟಿ ರೂಪಾಯಿ ಆಮಿಷ ಒಡ್ಡಿದ್ರು. ಇದನ್ನ ಪ್ರಧಾನಿ ಮೋದಿ ಅವರು ಯಾಕೆ ಪ್ರಶ್ನೆ ಮಾಡಬಾರದು, ಸಿಬಿಐಗೆ ಯಾಕೆ ವಹಿಸಬಾರದು ಅಂತ ಆಗ್ರಹಿಸಿದ್ರು. ಇದಕ್ಕೆ ಪ್ರತಿಯಾಗಿ ಇವತ್ತು ಅನ್ವರ್ ಮಾಣಿಪ್ಪಾಡಿ ರಿಪಬ್ಲಿಕ್ ಕನ್ನಡದ ಜೊತೆಗೆ ಮಾತಾಡುವಾಗ ಒಂದು ವಿಚಾರವನ್ನ ಹೇಳಿದ್ರು. ಕಾಂಗ್ರೆಸ್ನವರಿಗೆ ನನಗೆ ಆಮಿಷ ಮಾಡಿದ್ರು, ಕಾಂಗ್ರೆಸ್ನವರೇ ನನಗೆ ಮೋಸ ಮಾಡಿದ್ದು, ಈ ವಿಚಾರದಲ್ಲಿ ಕಾಂಗ್ರೆಸ್ನವರೇ ಆಮಿಷ ಮಾಡಿರುವಂತಹ ವಿಚಾರವನ್ನ ರಿಪಬ್ಲಿಕ್ ಕನ್ನಡಕ್ಕೆ ಸ್ಪಷ್ಟನೆ ಕೊಡುವ ಮೂಲಕ ಅವರು ತಿಳಿಸಿದ್ರು. ಈಗ ಇದಕ್ಕೆ ತಿರುಗೇಟ್ ಅನ್ನುವಂತೆ ಹೋಮ್ ಮಿನಿಸ್ಟರ್ ಒಂದು ಬಾಂಬ್ ಸಿಡಿಸಿದ್ದಾರೆ. ಅದೇನು ನೋಡಿ. ಅವರು ಹೇಳಿದ್ದಾರೆ, ಅವರು ಯಾವ ರೀತಿ ಮಾತನಾಡಿದ್ದಾರೆ ಅನ್ನೋದ್ರ ಬಗ್ಗೆ ವಿಡಿಯೋ ಫುಟೇಜಸ್ಸು ಕೂಡ ಇದೆ. ಮೀಡಿಯಾದಲ್ಲೂ ಅದನ್ನು ಕವರ್ ಮಾಡಿದರು ಆ ಸಂದರ್ಭದಲ್ಲಿ. ಈಗ ಅವರು ಮಾತು ಬದಲಾಯಿಸ್ತಾ ಇದ್ದಾರೆ ಅಂತಂದರೆ ಅದನ್ನು ಯಾವ ರೀತಿ ನಾವು ಅದು ತೊಗೋಬೇಕನ್ನೋದು ಗೊತ್ತಾಗೋದಿಲ್ಲ. ಆದರೆ ಇಷ್ಟಂತೂ ನಿಜ, ಅವ್ರ ಮನೆಗೆ ಹೋಗಿದ್ದರು, ವಿಜೇಂದ್ರ ಅವರು ಆಫರ್ ಮಾಡಿದರು. ಅದನ್ನು ಅವರೇ ಹೇಳಿರೋದು. ಯಾರಿಗೆ ಗೊತ್ತಿತ್ತು ಅದು? ಅವ್ರು ಹೇಳದೇ ಇದ್ದರೆ ಯಾರಿಗೂ ಗೊತ್ತೇ ಆಗ್ತಿರ್ಲಿಲ್ಲ. ಅವರು ಹೇಳಿದ್ದಾರೆ. ಮತ್ತು ಮೀಡಿಯಾದವ್ರು ಕೇಳಿದಾಗ ಕನ್ಫರ್ಮ್ ಮಾಡಿದ್ದಾರೆ. ಹಾಗಿರುವಾಗ ಈಗ ಅದಕ್ಕೆ ಈಗ ಬಂದು ನಾನು ಆ ರೀತಿ ಇಲ್ಲ, ಕಾಂಗ್ರೆಸ್ನವ್ರು ಹೇಳಿದರು ಅಂದರೆ ಅದು ಅವ್ರ ಮಾತಿನಲ್ಲಿ ನಂಬಿಕೆ ಹೋಗ್ಬಿಡುತ್ತೆ. ಅದರಿಂದ ಅದನ್ನು ಯಾವ ರೀತಿ ನೋಡೋಣ. ಅದು ನಾಳೆ ಸದನದಲ್ಲಿ ಅದನ್ನು ಪ್ರಸ್ತಾಪ ಮಾಡ್ಬೋದು ಅಂತ ಕಾಣಿಸುತ್ತೆ. ವಕ್ಫ್ ವರದಿ ವಿಚಾರದಲ್ಲಿ ಪರಮೇಶ್ವರ್ ಬಿಗ್ ಬಾಂಬ್ ಸಿಡಿಸಿದ್ದಾರೆ. ಕಾಂಗ್ರೆಸ್ನಿಂದಲೇ ಆಮಿಷ ಆರೋಪಕ್ಕೆ ಪರಮೇಶ್ವರ್ ತಿರುಗೇಟ್ ಕೊಡ್ತಾ ಇದ್ದಾರೆ.
ಅನ್ವರ್ ಯಾವ ರೀತಿ ಮಾತಾಡಿದ್ದಾರೆ ಅಂತ ಫೂಟೇಜ್ ಇದೆ. ವಿಜೇಂದ್ರ ಅವರ ಮನೆಗೆ ಹೋಗಿದ್ರ ಬಗ್ಗೆ ಆವಾರೇ ಹೇಳಿದ್ರು. ಮಾಣಿಪಾಡಿ ಆರೋಪಕ್ಕೆ ಬೆಂಗಳೂರಿನಲ್ಲಿ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಈ ರೀತಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾಳೆ ವಿಧಾನಸಭೆ ಸದನದಲ್ಲಿ ವಕ್ಫ್ ಕದನ ಫೇಕ್. ಅನ್ವರ್ ಮಾಣಿಪಾಡಿಗೆ ಕಾಂಗ್ರೆಸ್ ಹಣ ಕೇಳಿದ್ದ ಆರೋಪದ ವಿಚಾರ ನಾಳೆ ಸದನದಲ್ಲಿ ಈ ಬಗ್ಗೆ ಸಿಎಂ ಪ್ರಸ್ತಾಪ ಮಾಡ್ತಾರೆ. ವಕ್ಫ್ ವರದಿ ವಿಚಾರದಲ್ಲಿ ಪರಮೇಶ್ವರ್ ಸಿಡಿಸಿರುವ ಬಾಂಬ್ ಏನಂತಂದ್ರೆ, ಈಗ ಕಾಂಗ್ರೆಸ್ ನಿನ್ನೆ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ದೇನಂತಂದ್ರೆ, ಅನ್ವರ್ ಮಾಣಿಪಾಡಿ ಇವರಿಗೆ ವಿಜೇಂದ್ರ 150 ಕೋಟಿ ರೂಪಾಯಿ ಆಮಿಷ ಒಡ್ಡಿದ್ರು. ಇದನ್ನ ಪ್ರಧಾನಿ ಮೋದಿ ಅವರು ಯಾಕೆ ಪ್ರಶ್ನೆ ಮಾಡಬಾರದು, ಸಿಬಿಐಗೆ ಯಾಕೆ ವಹಿಸಬಾರದು ಅಂತ ಆಗ್ರಹಿಸಿದ್ರು. ಇದಕ್ಕೆ ಪ್ರತಿಯಾಗಿ ಇವತ್ತು ಅನ್ವರ್ ಮಾಣಿಪಾಡಿ ರಿಪಬ್ಲಿಕ್ ಕನ್ನಡದ ಜೊತೆಗೆ ಮಾತಾಡುವಾಗ ಒಂದು ವಿಚಾರವನ್ನ ಹೇಳಿದ್ರು. ಕಾಂಗ್ರೆಸ್ನವರಿಗೆ ನನಗೆ ಆಮಿಷ ಮಾಡಿದ್ರು, ಕಾಂಗ್ರೆಸ್ನವರೇ ನನಗೆ ಮೋಸ ಮಾಡಿದ್ದು, ಈ ವಿಚಾರದಲ್ಲಿ ಕಾಂಗ್ರೆಸ್ನವರೇ ಆಮಿಷ ಮಾಡಿರುವಂತಹ ವಿಚಾರವನ್ನ ರಿಪಬ್ಲಿಕ್ ಕನ್ನಡಕ್ಕೆ ಸ್ಪಷ್ಟನೆ ಕೊಡುವ ಮೂಲಕ ಅವರು ತಿಳಿಸಿದ್ರು. ಈಗ ಇದಕ್ಕೆ ತಿರುಗೇಟ್ ಅನ್ನುವಂತೆ ಹೋಮ್ ಮಿನಿಸ್ಟರ್ ಒಂದು ಬಾಂಬ್ ಸಿಡಿಸಿದ್ದಾರೆ. ಅದೇನು ನೋಡಿ. ಅವರು ಹೇಳಿದ್ದಾರೆ, ಅವರು ಯಾವ ರೀತಿ ಮಾತನಾಡಿದ್ದಾರೆ ಅನ್ನೋದ್ರ ಬಗ್ಗೆ ವಿಡಿಯೋ ಫುಟೇಜಸ್ಸು ಕೂಡ ಇದೆ. ಮೀಡಿಯಾದಲ್ಲೂ ಅದನ್ನು ಕವರ್ ಮಾಡಿದರು ಆ ಸಂದರ್ಭದಲ್ಲಿ. ಈಗ ಅವರು ಮಾತು ಬದಲಾಯಿಸ್ತಾ ಇದ್ದಾರೆ ಅಂತಂದರೆ ಅದನ್ನು ಯಾವ ರೀತಿ ನಾವು ಅದು ತೊಗೋಬೇಕನ್ನೋದು ಗೊತ್ತಾಗೋದಿಲ್ಲ. ಆದರೆ ಇಷ್ಟಂತೂ ನಿಜ, ಅವ್ರ ಮನೆಗೆ ಹೋಗಿದ್ದರು, ವಿಜಯೇಂದ್ರ ಅವರು ಆಫರ್ ಮಾಡಿದರು. ಅದನ್ನು ಅವರೇ ಹೇಳಿರೋದು. ಯಾರಿಗೆ ಗೊತ್ತಿತ್ತು ಅದು? ಅವ್ರು ಹೇಳದೇ ಇದ್ದರೆ ಯಾರಿಗೂ ಗೊತ್ತೇ ಆಗ್ತಿರ್ಲಿಲ್ಲ. ಅವರು ಹೇಳಿದ್ದಾರೆ. ಮತ್ತು ಮೀಡಿಯಾದವ್ರು ಕೇಳಿದಾಗ ಕನ್ಫರ್ಮ್ ಮಾಡಿದ್ದಾರೆ. ಹಾಗಿರುವಾಗ ಈಗ ಅದಕ್ಕೆ ಈಗ ಬಂದು ನಾನು ಆ ರೀತಿ ಇಲ್ಲ, ಕಾಂಗ್ರೆಸ್ನವ್ರು ಹೇಳಿದರು ಅಂದರೆ ಅದು ಅವ್ರ ಮಾತಿನಲ್ಲಿ ನಂಬಿಕೆ ಹೋಗ್ಬಿಡುತ್ತೆ. ಅದರಿಂದ ಅದನ್ನು ಯಾವ ರೀತಿ ನೋಡೋಣ. ಅದು ನಾಳೆ ಸದನದಲ್ಲಿ ಅದನ್ನು ಪ್ರಸ್ತಾಪ ಮಾಡಬಹುದು ಅಂತ ಕಾಣಿಸುತ್ತೆ. ವಕ್ಫ್ ವರದಿ ವಿಚಾರದಲ್ಲಿ ಪರಮೇಶ್ವರ್ ಬಿಗ್ ಬಾಂಬ್ ಸಿಡಿಸಿದ್ದಾರೆ. ಕಾಂಗ್ರೆಸ್ನಿಂದಲೇ ಆಮಿಷ ಆರೋಪಕ್ಕೆ ಪರಮೇಶ್ವರ್ ತಿರುಗೇಟ್ ಕೊಡ್ತಾ ಇದ್ದಾರೆ. ಅನ್ವರ್ ಯಾವ ರೀತಿ ಮಾತಾಡಿದ್ದಾರೆ ಅಂತ ಫೂಟೇಜ್ ಇದೆ. ವಿಜೇಂದ್ರ ಅವರ ಮನೆಗೆ ಹೋಗಿದ್ರ ಬಗ್ಗೆ ಆವಾರೇ ಹೇಳಿದ್ರು. ಮಾಣಿಪಾಡಿ ಆರೋಪಕ್ಕೆ ಬೆಂಗಳೂರಿನಲ್ಲಿ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಈ ರೀತಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾಳೆ ವಿಧಾನಸಭೆ ಸದನದಲ್ಲಿ ವಕ್ಫ್ ಕದನ ಫೇಕ್. ಅನ್ವರ್ ಮಾಣಿಪಾಡಿಗೆ ಕಾಂಗ್ರೆಸ್ ಹಣ ಕೇಳಿದ್ದ ಆರೋಪದ ವಿಚಾರ ನಾಳೆ ಸದನದಲ್ಲಿ ಈ ಬಗ್ಗೆ ಸಿಎಂ ಪ್ರಸ್ತಾಪ ಮಾಡ್ತಾರೆ. ವಕ್ಫ್ ವರದಿ ವಿಚಾರದಲ್ಲಿ ಪರಮೇಶ್ವರ್ ಸಿಡಿಸಿರುವ ಬಾಂಬ್ ಏನಂತಂದ್ರೆ, ಈಗ ಕಾಂಗ್ರೆಸ್ ನಿನ್ನೆ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ದೇನಂತಂದ್ರೆ, ಅನ್ವರ್ ಮಾಣಿಪಾಡಿ ಇವರಿಗೆ ವಿಜೇಂದ್ರ 150 ಕೋಟಿ ರೂಪಾಯಿ ಆಮಿಷ ಒಡ್ಡಿದ್ರು. ಇದನ್ನ ಪ್ರಧಾನಿ ಮೋದಿ ಅವರು ಯಾಕೆ ಪ್ರಶ್ನೆ ಮಾಡಬಾರದು, ಸಿಬಿಐಗೆ ಯಾಕೆ ವಹಿಸಬಾರದು ಅಂತ ಆಗ್ರಹಿಸಿದ್ರು. ಇದಕ್ಕೆ ಪ್ರತಿಯಾಗಿ ಇವತ್ತು ಅನ್ವರ್ ಮಾಣಿಪಾಡಿ ರಿಪಬ್ಲಿಕ್ ಕನ್ನಡದ ಜೊತೆಗೆ ಮಾತಾಡುವಾಗ ಒಂದು ವಿಚಾರವನ್ನ ಹೇಳಿದ್ರು. ಕಾಂಗ್ರೆಸ್ನವರಿಗೆ ನನಗೆ ಆಮಿಷ ಮಾಡಿದ್ರು, ಕಾಂಗ್ರೆಸ್ನವರೇ ನನಗೆ ಮೋಸ ಮಾಡಿದ್ದು, ಈ ವಿಚಾರದಲ್ಲಿ ಕಾಂಗ್ರೆಸ್ನವರೇ ಆಮಿಷ ಮಾಡಿರುವಂತಹ ವಿಚಾರವನ್ನ ರಿಪಬ್ಲಿಕ್ ಕನ್ನಡಕ್ಕೆ ಸ್ಪಷ್ಟನೆ ಕೊಡುವ ಮೂಲಕ ಅವರು ತಿಳಿಸಿದ್ರು. ಈಗ ಇದಕ್ಕೆ ತಿರುಗೇಟ್ ಅನ್ನುವಂತೆ ಹೋಮ್ ಮಿನಿಸ್ಟರ್ ಒಂದು ಬಾಂಬ್ ಸಿಡಿಸಿದ್ದಾರೆ. ಅದೇನು ನೋಡಿ.